ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನೆಲ್. ಸೊ ಇವತ್ತಿನ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಇದೆ. ತುಂಬ ಖಾರ ಇಷ್ಟಪಡೋರಿಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಸೊ ಮಿರ್ಚಿ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಚಿಲ್ಲಿನಲ್ಲಿ ಮಾಡೋದ್ರಿಂದ ಇನ್ ಕೇಸ್ ಖಾರ ಇಷ್ಟಪಡದೇ ಇರೋರು ಆದರೆ ಈ ರೆಸಿಪಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಮೊದಲಿಗೆ ಇದು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ಮತ್ತು ಮೈದಾ ಹಿಟ್ಟೇನಿದೆ ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಚಪಾತಿ ಹಿಟ್ಟು ಹೇಗೆ ಮಾಡ್ಕೋತೀರೋ ಅದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕಾಗುತ್ತೆ. ಸೊ ಒಂದು 2-3 ಸರಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ಹಾಗೆ ಬಿಟ್ಬಿಡೋಣ, ನೆನೆಲಿಕ್ಕೆ ಬಿಟ್ಬಿಡೋಣ. ಸೊ ಹಿಟ್ಟು ರೆಡಿ ಆಯಿತು. ದೆನ್ ನೆಕ್ಸ್ಟ್ ನಾವು ಚಿಲ್ಲಿನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಥರ ತೊಟ್ಟಿರೋ ಅಂಥ ಚಿಲ್ಲಿ ಏನಿರುತ್ತೆ ಅದು ಮಧ್ಯ ಪಾರ್ಟ್ನಲ್ಲಿ ಈ ಥರ ಸೀಳ್ಕೋಬೇಕು. ಕೆಳಗೆ ಭಾಗದವರೆಗೂ ಸೀಳ್ಕೋಬಾರ್ದು, ಜಸ್ಟ್ ಮೇಲ್ ಮಾತ್ರ ಸೀಳ್ಕೊಂಡು ಮಧ್ಯ ಈ ಥರ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು ಇದರೊಳಗೆ ನಾನು ಟೊಮೊಟೊ ಕೆಚಪ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ಟ್ಯೂಬ್ ಟೈಪ್ ಸಿಕ್ಕಿದ್ರೆ ನೀವು ಟ್ಯೂಬಲ್ಲಿ ಫಿಲ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಇಲ್ಲಿ ಟ್ಯೂಬ್ ಇರಲಿಲ್ಲ, ಹಾಗಾಗಿ ನಾನು ಚಿಕ್ಕ ಸ್ಪೂನಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಕೆಚಪ್ನ ಹಾಕಿ ಈ ಥರ ಫಿಲ್ ಮಾಡ್ಕೋಬೇಕು. ಸೊ ಎಲ್ಲ ಚಿಲ್ಲೀಸ್ನು ಇದೇ ರೀತಿ ಕಟ್ ಮಾಡಿ ಫಿಲ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಉಳಿದಿರೋದೆಲ್ಲದನ್ನು ಇದೇ ರೀತಿ ಮಾಡ್ಕೋಬೇಕು. ಆದಷ್ಟು ಮೆಣಸಿನ್ಕಾಯಿ ಖಾರ ಇಲ್ಲದೆ ಇರೋ ಅಂಥ ಮೆಣಸಿನ್ಕಾಯಿನ ನೋಡಿ ತೊಗೊಳ್ಳಿ. ತುಂಬ ಖಾರ ಇರೋದ್ರಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ. ನಿಮಗೆ ತಿನ್ಲಿಕ್ಕೆ ತುಂಬ ಖಾರ ಅನಿಸುತ್ತೆ. ಸೊ ಹಾಗಾಗಿ ಖಾರ ಕಡಿಮೆ ಇರೋ ಅಂಥದ್ದನ್ನು ಬಳಸಿ. ಹಾಗೆ ನಾವು ಮೊದಲು ಮಾಡಿಟ್ಕೊಂಡಿರುವಂಥ ಮೈದಾ ಹಿಟ್ಟು ಏನಿತ್ತು ಅದನ್ನು ಕಂಪ್ಲೀಟ್ ನಾನಿಲ್ಲಿ ಹೊತ್ಕೊತಾ ಇದ್ದೀನಿ. ತೆಳುವಾಗಿ ಹೊತ್ಕೋಬೇಕು, ತುಂಬ ತೆಳು ಮಾಡಬೇಡಿ, ಸ್ವಲ್ಪ ತಿಕ್ಕಾಗಿರಲಿ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಹೊತ್ಕೊಂಡಿದ್ದೀನಿ ನಾನು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಸೊ ಈ ಥರ ಒತ್ಕೊಂಡು ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಉದ್ದ ನಾನು ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಈ ಥರ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ಕಟ್ ಮಾಡಿ ಇಟ್ಕೋಬೇಕು. ಆನಂತರ ನಾವು ಚಿಲ್ಲಿ ಒಳಗೆ ಕೆಚಪ್ ಹಾಕಿ ನಾವು ಏನು ಮಾಡ್ಕೊಂಡಿದ್ವೋ ಆ ಮೆಣಸಿನ್ಕಾಯಿ ತೊಗೊಂಡು ಈ ಒಂದೊಂದು ಲೇಯರ್ನ ತೊಗೊಂಡು ಈ ಥರ ನೀಟಾಗಿ ತೊಟ್ಟಿಂದ ಕೆಳಗೆ ಈ ಥರ ನೀಟಾಗಿ ಸುತ್ಕೊಬರಬೇಕು. ಅಂದರೆ ಮಧ್ಯ ಮೆಣಸಿನ್ಕಾಯಿ ನಿಮಗೆ ಚಿಲ್ಲಿ ಎಲ್ಲೂ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ಸುತ್ಕೊಬರಬೇಕು. ನಾವು ನೀಟಾಗಿ ಸುತ್ಕೊಂಡು ನಾವು ಇದನ್ನು ಕರ್ತ್ಕೊಂಡ್ರೆ ಎಲ್ಲೂ ಕೂಡ ಓಪನ್ ಆಗಲ್ಲ. ಸೊ ಲಾಸ್ಟಲ್ಲಿ ಈ ಥರ ನೀಟಾಗಿ ಫಿಲ್ ಮಾಡ್ಕೊಂಬಿಡಿ. ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿಟ್ಟಿರುತ್ತೋ ಅದನ್ನು ತೆಗೆದುಬಿಡಿ. ಸೊ ಇದೇ ರೀತಿ ನೀಟಾಗಿ ಎಲ್ಲೂ ಕಾಣಿಸ್ದೇ ಇರೋ ಹಾಗೆ ಫಿಲ್ ಮಾಡಿಕೊಂಡು ಕಂಪ್ಲೀಟ್ ನೀವು ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿ ಮಾಡಿ ಇಟ್ಕೋಬೇಕು. ನೀವು ಇದನ್ನು ಬೇಕಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಏನು ಮಾಡ್ತೀವೋ ಅದರಲ್ಲೂ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ, ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ತುಂಬ ಸ್ಪೈಸಿ ಇಷ್ಟಪಡೋರಾದರೆ ಈ ಥರ ಚಿಲ್ಲಿನಲ್ಲಿ ಒಂದು ಸರಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ನಾನಿವಾಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಇದೇನು ಓಪನ್ ಆಗಲ್ಲ, ಸೊ ಆರಾಮ್ಸೆ ನೀವು ಬೇಯಿಸ್ಕೋಬೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸ್ವಲ್ಪ ನೊರೆ ಥರ ಬರ್ತಾಯಿದೆ, ಯಾಕೆಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಹಾಗಾಗಿ ನೀವು ಬೇಕಿದ್ರೆ ನಾರ್ಮಲ್ ಎಣ್ಣೆನಲ್ಲೂ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಈ ರೆಸಿಪಿ ಮಾಡುವಾಗ ಖಾರ ಕಡಿಮೆ ಇರುವಂಥ ಮೆಣಸಿನ್ಕಾಯಿನ ಬಳಸಿ. ಸೊ ಇಲ್ಲಿ ನಾನು 1-2-3 ನಿಮಿಷ ಆಯಿತು, ಗೋಲ್ಡನ್ ಬ್ರೌನ್ ಬಂತು. ಸೊ ಇವಾಗ ಆಗಿದೆ, ಇದು ತೆಗೆದಿಟ್ಕೊತಾ ಇದ್ದೀನಿ. ಇಷ್ಟೇ, ನಾನಿಲ್ಲಿ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ಏಕೆಂದರೆ ಟೊಮೊಟೊ ಕೆಚಪ್ ಸ್ವಲ್ಪ ಸ್ವೀಟಾಗಿರುತ್ತೆ, ಸೊ ಇದು ಖಾರ ಇರುತ್ತೆ. ಸೊ ಎರಡೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋ ರೀಸನಿಗೆ. ಸೊ ಈ ಥರನೇ ನೀವು ಕೂಡ ಸರ್ವ್ ಮಾಡಿ ತಿಂದು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಖಂಡಿತವಾಗ್ಲೂ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.